ಎಕ್ಸಾಮಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವೇನು ನೋಡ್ಬೋದು ಅಂತ ಅಂದರೆ, ಇವತ್ತು ನಮಗೆ ಭರತನಾಟ್ಯಂ ಎಕ್ಸಾಮ್ ಇರೋದ್ರಿಂದ ಸೊ ಹೇಗೆ ಪ್ರಿಪೇರ್ ಆಗ್ತೀವಿ, ಹೇಗೆ ಹೋಗ್ತೀವಿ ಅಂತ ನೀವು ನೋಡ್ಬೋದು. ಶ್ರೀಜು ಈಗ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ. ಅದಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಬನ್ನಿ ನೋಡೋಣ ಏನೇನು ಮಾಡ್ತಾ ಇದ್ದಾಳೆ ಅಂತ. ಏನು ಮಾಡ್ತಾ ಇದೆಯಾ? ಜೋಲಿಯಸ್ ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಹೌದಾ, ರೆಡಿನಾ ಎಕ್ಸಾಮ್ಗೆ? ಪ್ರಿಪೇರ್ ಆಗಿದೆಯಾ? ಓಕೆ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್. ಯೂಶ್ವಲಿ ಸಂಡೇಸ್ ಬಂದರೆ ಸ್ವಲ್ಪ ಲೇಟಾಗಿ ಹೇಳೋದು, ಆದರೆ ಇವತ್ತು ಎಕ್ಸಾಮ್ ಇರೋದರಿಂದ ನಾನು ವೀಕ್ ಡೇಸಲ್ಲಿ ಹೇಳೋ ರೀತಿಯೇ ಸ್ವಲ್ಪ ಬೇಗನೆ ಎದ್ದೆ. ಯಾಕಂದರೆ ಕೆಲವೊಂದು ಮಾರ್ನಿಂಗ್ ಕೆಲಸ ಏನೇನಿದೆ ಅದನ್ನೆಲ್ಲ ಆದಷ್ಟು ಬೇಗ ಫಿನಿಷ್ ಮಾಡೋಣ ಅಂತ. ಹಾಗೆ ಎಕ್ಸಾಮ್ ಇರೋದು 11 o'clockಗೆ, ಬಟ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೋಬೇಕು ಅಂತ ಕ್ಲೀನಿಂಗು ಇದನ್ನೆಲ್ಲ ಮುಗಿಸ್ಕೊಂಬಿಟ್ಟೆ. ಆಮೇಲೆ ಇನ್ನು ತಿಂಡಿ ಕೂಡ ಪ್ರಿಪೇರ್ ಮಾಡಿಡೋಣ ಅಂತ ಪ್ರಿಪೇರ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಪಡ್ಡು ಮಾಡಿದ್ದೆ. ಪಡ್ಡುಗೆ 2 ಥರ ಚಟ್ನಿ, ಒಂದು ರೆಡ್ ಟೊಮ್ಯಾಟೊ ಚಟ್ನಿ ಮತ್ತು ಮಾಮೂಲಿ ಕಾಯಿ ಚಟ್ನಿ ಮಾಡಿದ್ದೆ. ನಾರ್ಮಲ್ ಆಗಿ ದೋಸೆ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಹಿಟ್ಟು ಉಳಿದಿರುತ್ತಲ್ವ, ಅದರಲ್ಲಿ ಪಡ್ಡುನೇ ಮಾಡೋದು. ಪಡ್ಡುಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಸಣ್ಣದಾಗಿ ಹೆಚ್ಚಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಂಪು ಚಟ್ನಿ ಅಂದರೆ ಬರೀ ಟೊಮ್ಯಾಟೊಯಿಂದ ಮಾಡೋದು, ಮತ್ತು ನಾರ್ಮಲ್ ಕಾಯಿ ಚಟ್ನಿ ಎರಡೂ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಕೆಂಪು ಚಟ್ನಿ ಟ್ರೈ ಮಾಡಿದ್ದೀರಾ? ಕಮೆಂಟ್ ಮಾಡಿದರೆ. ಪಡ್ಡು ಮಾಡಿದಾಗ ಯಾವಾಗಲೂ ಶ್ರೀಜುಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪಡ್ಡು ಹಾಕ್ಕೊಡ್ಬೇಕು. ದೊಡ್ಡದಾಗಿ ಹಾಕ್ಕೊಟ್ರೆ ಅವಳು ತಿನ್ನಲ್ಲ. ಹಾಗಾಗಿ ಅವಳಿಗೆ ಪುಟ್ಟದಾಗಿ ಕಾಯಿನ್ ರೀತಿ ಪಡ್ಡುನ ಹಾಕ್ಕೊಡ್ತೀನಿ. ಇಷ್ಟಪಟ್ಟು ತಿಂತಾಳೆ. ಮಕ್ಕಳು ಎಲ್ಲ ತಿನ್ನಬೇಕು ಅಂದರೆ ನಾವು ಈ ರೀತಿದು ಏನಾದರೂ ಟ್ರೈ ಮಾಡ್ತಾ ಇರಬೇಕು. ಸೇಮ್ ನಮಗೆ ಮಾಡ್ಕೊಂಡಂಗೆ ಅವರಿಗೂ ಮಾಡಿಕೊಟ್ರೆ ಅವ್ರು ಇಷ್ಟಪಡಲ್ಲ. ಏನಾದರೂ ಡಿಫ್ರೆಂಟ್ ಕ್ಯೂಟಾಗಿ ಕಾಣೋ ಥರ ಅವ್ರಿಗೆ ಟ್ರೈ ಮಾಡಬೇಕು. ಹಾಗಾಗಿ ನಾನು ಇಡ್ಲಿ, ಪಡ್ಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡ್ತೀನಿ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಈಗ ಪಡ್ಡು ರೆಡಿಯಾಗಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಇವಾಗ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ರೆಡಿ ಆಗಬೇಕು. ಇನ್ನು ಚಟ್ನಿ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಬ್ರೇಕ್ಫಾಸ್ಟ್ ಏನೋ ಮುಗೀತು. ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂದರೆ ಏನು ಫುಲ್ ಭರತನಾಟ್ಯಂ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗೋದೆ. ಜಸ್ಟ್ ನಮ್ಮದು ಯೂನಿಫಾರ್ಮ್ ಡ್ರೆಸ್ ಏನಿದೆ, ವೈಟ್ ಡ್ರೆಸ್ಸು, ಕುರ್ತಿ ಮತ್ತು ಪ್ಯಾಂಟ್, ದುಪ್ಪಟ್ಟ ಹಾಕ್ಕೊಂಡು ರೆಡಿ ಆಗ್ತೀವಿ. ಅದಕ್ಕೆ ಸಿಂಪಲ್ ಆಗಿ ಜ್ಯುವೆಲರೀಸ್ ಹಾಕ್ತೀವಿ. ಹೇಗೆ ರೆಡಿ ಆಗ್ತೀವಿ ಅಂತ ನೀವಾಗ ನೋಡ್ಬೋದು. ಈಗ ಶ್ರೀಜು ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಸಿಂಗಲ್ ಬಳೆ ಹಾಕೋ ಅಂದರೆ ಅವಳದೇ ರೀತಿಲಿ ಕಲರ್ ಆಗಿ ಬಳೆನ ಮ್ಯಾಚ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟು ಮೇಕಪ್ಪು ಸಿಂಪಲ್ಲಾಗೇ ಮಾಡ್ಕೊಳ್ತಿರೋದು. ಮೊದಲಿಗೆ ನಾನು ಯಾವಾಗಲೂ ಯೂಸ್ ಮಾಡುವಂಥ ನಿವಿಯಾ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಫೌಂಡೇಶನ್ ಆ ರೀತಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಫೇಸಸ್ ಕೆನಡಾ ಅವರ ಕಾಜಲನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಸೇಮ್ ಅದೇ ಫೇಸಸ್ ಕೆನಡಾ ಅವರ ಕಾಜಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ಏನೋ ಡಿಫ್ರೆಂಟಾಗಿ ಏನೂ ಮಾಡ್ತಿಲ್ಲ. ನಾವು ನಾರ್ಮಲ್ ಡೇಸಲ್ಲಿ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಳ್ತಾ ಇರೋದು. ಯೂಶ್ವಲಿ ಜಡೆ ಹಾಕ್ಕೋಬೇಕು, ಬಟ್ ಜಡೆ ಹಾಕುವಷ್ಟು ಉದ್ದ ದಪ್ಪ ಇಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಒಂದು ಜುಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗಿತ್ತು. ಹಾಗಾಗಿ ನಾನೊಂದು ಹೇರ್ ಸೀರಮನ್ನು ಮಾಡಿದ್ದೆ. ಅದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅದು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿದೆ. ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ನೋಡದೇ ಇರೋರು ದಯವಿಟ್ಟು ನೋಡಿ. ಸಿಂಪಲ್ಲಾಗಿ ಒಂದು ಜುಮ್ಕಿ ಥರ ಇಯರಿಂಗ್ಸ್ ಹಾಕ್ಕೋಬೇಕು. ನನ್ನ ಹತ್ರ ತುಂಬ ಚಿಕ್ಕದು ಇಲ್ಲದೆ ಇರೋದ್ರಿಂದ ಇದು ಮೀಡಿಯಮ್ ಆಗಿರೋ ಒಂದು ಜುಮ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಗೋ ಯಾವುದಾದ್ರೂ ಹಾಕ್ಕೊಂಬಿಡ್ಬೋದು, ಬಟ್ ಶ್ರೀಜುಗೆ ಹಾಕೋದೇ ಕಷ್ಟ. ಅವಳು ಕಿವಿನ ಮುಟ್ಲಿಕ್ಕೆ ಬಿಡಲ್ಲ. ಹೇಗೋ ಮಾಡಿ ಇವಾಗ ಅವಳಿಗೂ ಒಂದು ಸಣ್ಣ ಜುಮ್ಕಿ ಎತ್ತಿಟ್ಟಿದ್ದೀನಿ, ಅದನ್ನು ಹಾಕಬೇಕು. ಇಯರಿಂಗ್ಸ್ ಏನೋ ಆಯಿತು. ಈಗ ಸಿಂಪಲ್ ಆಗಿರುವಂಥ ಒಂದು ಸರನ ಕೂಡ ಹಾಕ್ಕೋಬೇಕು. ಸೊ ಹಾಗಾಗಿ ನಂತರ ಸಿಂಪಲ್ ಅಂದರೆ ಇದೇ ಇರೋದು ಸದ್ಯಕ್ಕೆ. ಹಾಗಾಗಿ ಇದೇ ಸರನ ಹಾಕ್ಕೊಳ್ತಾ ಇದ್ದೀನಿ.
ಸರಕ್ಕೆ ಮ್ಯಾಚ್ ಆಗೋ ರೀತಿಯೇ ಸಿಂಗಲ್ ಬಳೆನ ಹಾಕ್ಕೊಳ್ತಾ ಇದ್ದೀನಿ. ಶ್ರೀಜುಗೂ ಇದೇ ರೀತಿ ಬಳೆನ ತೆಗೆದಿಟ್ಟಿದ್ದೆ. ಅವಳು ಅದ್ರ ಜೊತೆ ಇನ್ನೂ 4 ಬಳೆನ ಆ್ಯಡ್ ಮಾಡಿಕೊಂಡು ಸೆಟ್ ರೀತಿ ಮಾಡಿ ಹಾಕ್ಕೊಂಡಿದ್ದಾಳೆ. ಬಟ್ ನಾನು ಸಿಂಗಲ್ ಬಳೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ನಾನು ರೆಡಿಯಾಗಿ ಆಯಿತು. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಲಿಪ್ಸ್ಟಿಕ್ಕು, ಬಿಂದಿ ಇದೆಲ್ಲ ಪೆಂಡಿಂಗ್ ಇದೆ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ಕು ನಾನು ಯಾವಾಗಲೂ ಯೂಸ್ ಮಾಡುವಂತಹ ಸ್ವಿಸ್ ಬ್ಯೂಟಿ ಆ್ಯಂಡ್ ಅದೇ ಪಿಂಕ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಹಚ್ಕೊಂಡ್ರೆ ಇನ್ನು ಶ್ರೀಜು ಸುಮ್ಮನೆ ಇರ್ತಾಳೆ. ಅವಳು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾಳೆ ನನಗೆ ಹಚ್ಚು ಅಂತ ಹೇಳಿಬಿಟ್ಟು. ನಾನೇನೋ ರೆಡಿಯಾಗಿಬಿಟ್ಟೆ. ಇನ್ನು ಶ್ರೀಜು ಪೆಂಡಿಂಗ್ ಇದೆ. ಅವಳಿಗಿನ್ನು ಹೇರ್ ಸ್ಟೈಲು ಮತ್ತು ಜ್ಯುವೆಲ್ಲರ್ಸು, ಮೇಕಪ್ ಎಲ್ಲನೂ ಮಾಡಬೇಕು. ಸೊ 1 by 1 ಅವಳಿಗೂ ಮಾಡೋಣ. ನೆಕ್ಸ್ಟ್ ಇನ್ನು ಬಿಂದಿ ನಾನು ತುಂಬ ದೊಡ್ಡದಾಗೇನು ಇಡ್ಲಿಕ್ಕೆ ಹೋಗ್ತಿಲ್ಲ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಚಿಕ್ಕ ಬಿಂದಿ ರೆಡ್ ಕಲರ್ದು, ಬಟ್ ಕಾಣಿಸುತ್ತೆ ಆ ರೀತಿಯಾಗಿ ಬಿಂದಿನ ನಾನು ಇಟ್ಕೊಳ್ತಾ ಇದ್ದೀನಿ. ಮತ್ತು ಶ್ರೀಜುಗೂ ಕೂಡ ಸೇಮ್ ಬಿಂದಿನ ಇಡ್ತಾ ಇದ್ದೀನಿ. ಇನ್ನೂ ಸ್ಲೋ ಮಾಡಿದರೆ ಆಗಲ್ಲ, ಟೈಮ್ ಓಡ್ತಾ ಇದೆ. ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರ್ ನಾವು ಮುಂಚಿತವಾಗಿ ಹೋಗಬೇಕು. 11 ಗಂಟೆಗೆ ಎಕ್ಸಾಮ್ ಇರೋದು. ಅಟ್ಲೀಸ್ಟ್ 10:30ಗಾದರೂ ನಾವು ಅಲ್ಲಿ ಇರಬೇಕು. ಸೊ ಹಾಗಾಗಿ ಶ್ರೀಜುನ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಶ್ರೀಜುನ್ ರೆಡಿ ಆಗಿದ್ದಾಳೆ. ಅವಳ ಲುಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ರೆಡಿನಾ? ಇದು ನಮ್ಮಿಬ್ಬರು ಫೈನಲ್ ಲುಕ್ಕು. ನಾನು ಮತ್ತು ಶ್ರೀಜು ಇಬ್ಬರು ಕೂಡ ರೆಡಿಯಾಗಿ ಆಯಿತು. ಇನ್ನು ಹೊರಡೋದೊಂದೇ ಬಾಕಿ. ಹೇಗಿದೆ ನಮ್ಮ ಫೈನಲ್ ಲುಕ್? ಇವತ್ತು ಸಂಡೇ ಆದ್ದರಿಂದ ಶ್ರೀಕಾಂತ್ ಅವರು ಮನೇಲೇ ಇದ್ದಾರೆ. ಹಾಗಾಗಿ ಅವರೇ ನಮ್ಮಿಬ್ಬರನ್ನ ಡ್ಯಾನ್ಸ್ ಕ್ಲಾಸ್ ಹತ್ರ ಡ್ರಾಪ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲರೂ ಬಂದುಬಿಟ್ಟು ಪ್ರಿಪೇರ್ ಆಗ್ತಾ ಇದ್ದಾರೆ. ಹೇಗೆ ಪ್ರಿಪೇರ್ ಆಗ್ತಿದ್ದಾರೆ ನೋಡಿ. ಇದು ನಮ್ಮಿಬ್ಬರು ಹಾಲ್ ಟಿಕೆಟ್. ಶ್ರೀಜುದು ವೈವಾ ಕ್ಲಾಸ್ ನಡೀತಾ ಇದೆ. ಅವಳೇ ಲಾಸ್ಟು. ಆ್ಯಕ್ಚುಲಿ ಅವಳು ಪ್ರಾಕ್ಟಿಕಲ್ ಮುಗೀತು, ಆವಾಗ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಜಸ್ಟ್ ವೈವಾ ಮಾಡಬೇಕಾದ್ರೆ ನಾನು ದೂರ ಹತ್ರನೇ ಇದ್ದೆ, ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಮ್ಯೂಸಿಕ್ ಎಕ್ಸಾಮ್ ಆಲ್ರೆಡಿ ಮಾರ್ನಿಂಗ್ ಮುಗಿದಿದೆ. ಅದಾದಮೇಲೆ ಭರತನಾಟ್ಯಮ್ ಎಕ್ಸಾಮು, ಅದು ಶ್ರೀಜುದ್ ಇವಾಗ ಲಾಸ್ಟು, ಇನ್ನೇನು ಮುಗಿದ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟು ಕೀಬೋರ್ಡ್ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಫೈನಲಿ ನಾನು ಮತ್ತು ಶ್ರೀಜು ಇಬ್ಬರೂ ಎಕ್ಸಾಮನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಎಲ್ಲ ಮುಗಿದ ಮೇಲೆ ಮತ್ತೆ ಶ್ರೀಕಾಂತ್ ಅವರು ನಮ್ಮನ್ನ ಪಿಕ್ ಮಾಡಲಿಕ್ಕೆ ಬಂದರು. ಅವ್ರ ಜೊತೆ ಮನೆಗೆ ಬಂದ್ವಿ. ಮುಗಿಸ್ತಾ ಎಕ್ಸಾಮ್ ಮುಗೀತು ಫೈನಲಿ. ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.